ಹಾಗೂ ಈ ದಾಳಿಂಬೆಯನ್ನು ಅರ್ಧ ಭಾಗ ದಾಳಿಂಬೆಯನ್ನು ನಾವು ಕಟ್ ಮಾಡಿಕೊಂಡು ಅದನ್ನು ನಾವು ಜಜ್ಕೊಳ್ಬೇಕಾಗತ್ತೆ. ಉಳಿದ ಅರ್ಧ ಭಾಗವನ್ನು ಹಾಗೇನೆ ನಾವು ಬೆರೆಸಿ ಅದನ್ನು ಮೊಸರಿಗೆ ಹಾಕ್ಕೊಂಡು ಸೇವಿಸಬೇಕಾಗುತ್ತೆ. ಈಗ ಫಸ್ಟಿಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಪುಟಾಣಿಯನ್ನು ಕೊಡಿ. 1/4 ಚಮಚದಷ್ಟು ಶುಂಠಿ. ಈಗ ನಾವು ತೆಗೆದುಕೊಂಡಷ್ಟು ಅರ್ಧ ಭಾಗದಷ್ಟು ದಾಳಿಂಬೆಯ ಬೀಜವನ್ನು ನಾವಿಲ್ಲಿ ಹಾಕ್ತಾ ಇದ್ದೀವಿ. 3 ರಿಂದ 4 ಪುದೀನಾ ಎಲೆಗಳು ಹಾಗೂ 3 ರಿಂದ 4 ತುಳಸಿ ಎಲೆಗಳನ್ನು ಹಾಕೋದು. ಇದು ಚೆನ್ನಾಗಿ ಪೇಸ್ಟ್ ಆಗಬೇಕಾಗುತ್ತೆ, ಯಾಕಂತಂದ್ರೆ ಇದನ್ನ ಮೊಸರಿನಲ್ಲಿ ನಾವು ಮಿಕ್ಸ್ ಮಾಡಬೇಕು ನಂತರ. ಅದಕ್ಕಾಗಿ ಚೆನ್ನಾಗಿ ಪೇಸ್ಟ್ ಮಾಡಿ ನಂತರ ಅದಕ್ಕೆ ನಾವು ಜೇನುತುಪ್ಪವನ್ನು ಸಹ ಹಾಕೊಳ್ಬೇಕು. ಈ ದಾಳಿಂಬೆ ಹಣ್ಣನ್ನು ಸೇವಿಸೋದ್ರಿಂದ ಈ ಬೇದಿ ಅಂತೂ ಸರ್ವೇ ಸಾಮಾನ್ಯವಾಗಿ ಬರುವಂಥ ಬೇದಿ ಕೂಡ ನಿಂತು ಹೋಗುತ್ತೆ. ಮತ್ತು ಅದಲ್ಲದೆ ಈ ಒಂದು ಹೃದ್ರೋಗಿಗಳಿಗೆ ಈ ದಾಳಿಂಬೆ ಹಣ್ಣು ತುಂಬ ಉಪಯುಕ್ತವಾದಂಥದ್ದು. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ತುಂಬ ಒಳ್ಳೆಯವಾದಂಥ ಒಂದು ದಾಳಿಂಬೆ ಅನ್ನೋ ಒಂದು ಹಣ್ಣು ತುಂಬ ಉಪಯುಕ್ತವಾಗಿದೆ ಅಂತೇಳಿ ಹೇಳ್ಬೋದು. ಇವತ್ತಿನ ಈ ಒಂದು ಮದ್ದಿನಲ್ಲಿ ನಾವು ಮಾಡ್ತಾ ಇರುವಂಥದ್ದು ಈ ಹಸಿ ಶುಂಠಿ, ಪುದೀನ ಮತ್ತು ತುಳಸಿ ಎಲೆ ಈ ಒಂದು ಡೈಜೆಷನ್ನಿಗೆ ಯಾವ ರೀತಿಯ ಒಂದು ತೊಂದರೆ ಆಗಿರುತ್ತೆ ಬೇದಿ ಆಗುವಾಗ ಕರಳಿಗೆ, ಅದನ್ನು ಅದು ನಿಲ್ಲಿಸುತ್ತೆ. ನಂತರ ಇವೆಲ್ಲ ಬೆರೆಸಿದಂಥ ಈ ಒಂದು ಸಾಮಗ್ರಿಗಳನ್ನು ಬೆರೆಸಿದಂಥ ಒಂದು ಈ ಪೇಯ ಅಥವಾ ಏನೋ ಒಂದು ಮದ್ದನ್ನು ನಾವಿಲ್ಲಿ ತಯಾರಿಸ್ತಾ ಇದ್ದೀವಿ. ತುಂಬ ಉಪಯುಕ್ತವಾದಂಥದ್ದು ಅಂತೇಳಿ ಹೇಳ್ಬೋದು. ಇದು ರೆಡಿ ಆಗಿದೆ. ಬನ್ನಿ ಈಗ ಈ ಕುಟಾಣಿಯಲ್ಲಿ ನಾವು ಮಾಡ್ಕೊಂಡಿರೋಂಥ ಪೇಸ್ಟನ್ನು ಒಂದು 100-150 ml ನಷ್ಟು ನಾವು ಮೊಸರನ್ನು ತೊಗೊಂಡಿದ್ದೀವಿ. ಅದಕ್ಕೆ ಇದನ್ನು ನಾವು ಹಾಕಬೇಕು. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಂದರೆ ಅರ್ಧ ಚಮಚದಷ್ಟು ನಾವು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತೆ ನಾನು ಕೊನೆಯದಾಗಿ ಹೇಳಿದ ಹಾಗೆ ಉಳಿದಂಥ ದಾಳಿಂಬೆ ಬೀಜಗಳನ್ನು ಇದಕ್ಕೆ ಹಾಕ್ಬೇಕು. ಈಗ ಇದು ನಾವೇನು ಒಂದು ತಯಾರಿಸಿದ ಮಿಶ್ರಣ ಏನಿದೆ ಇದು ಸಿದ್ಧವಾಗಿದೆ.